ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋನ ಅಮ್ಮೋರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಮ್ಮೋರ ಮನೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಅವರು ತರಕಾರಿ ಎಲ್ಲನೂ ಕೂದಿದ್ರು. ಟೊಮೊಟೊ ಹಣ್ಣು ಹಾಗೆ ಹೀರೆಕಾಯಿ ಎಲ್ಲ ಕೂದಿದ್ರು. ಟೊಮೊಟೊ ಹಣ್ಣನ್ನ ಇಲ್ಲೇ ತೊಗೊಂಡೋದ್ರಂತೆ 600 ರೂಪಾಯಿ ಬಾಕ್ಸ್ ಹಾಗೆ. ಈಗ ಒಂದು ಸ್ವಲ್ಪ ರೈಟ್ ಇತ್ತು, ಆದರೆ ಟೊಮೊಟೊ ಹಣ್ಣೇ ಇಲ್ಲ, ಎಲ್ಲ ಖಾಲಿಯಾಗಿದ್ದಾವೆ. ಇಲ್ಲಿ ಹೀರೆಕಾಯಿನೂ ಸ್ವಲ್ಪ ಕೂದಿದ್ದಾರೆ, ನಾಳೆ ಸಂತೆ ಐತೆ ಅಂತ ಹೇಳಿ ಸ್ವಲ್ಪ ಕೂದಿದ್ರು, ಜಾಸ್ತಿ ಕೂದಿರಲಿಲ್ಲ. ಇವತ್ತು ನನ್ನ ತಂಗಿ ಮಗ ಹೊಸ್ಲನ್ನ ದಾಟ್ತಾ ಅಂತ ಹೇಳಿ ಅವನಿಗೆ ಸ್ನಾನ ಮಾಡಿ ಹೊಸ್ಲು ಪೂಜೆ ಮಾಡೋಕ್ಕೆ ನನ್ನ ತಂಗಿ ಅವನನ್ನು ರೆಡಿ ಮಾಡ್ಕೊತಾ ಇದ್ದಾಳೆ. ಸಿಂಪಲಾಗಿ ಹೊಸ್ಲು ಪೂಜೆನ ಮಾಡ್ಕೊತಾ ಇದ್ದೀವಿ. ಅವರ ಅನುಕೂಲಕ್ಕೆ ತಕ್ಕಾಗಿ ಅವ್ರವ್ರು ಮಾಡ್ಕೊತಾರೆ. ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲಾಗಿ ಮಾಡ್ಕೊತಾ ಇದ್ದೀವಿ. ಹೊಸ್ಲು ಪೂಜೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ. ಮಕ್ಕಳು ಫಸ್ಟ್ ಟೈಮ್ ಹೊಸ್ಲು ದಾಟಿದಾಗ ಮಾಡ್ತಾರಲ್ವ, ಮಾಡ್ತಿದ್ದಾರೆ. ಇವನು ತುಂಬ ಹಿಂದೆನೇ ದಾಟಬೇಕಾಗಿತ್ತು, ಅಂದರೆ ಒಂದು 6-7 ತಿಂಗಳಿದ್ದಂಗೆ ಅವನು ಹೊಸ್ಲನ್ನ ದಾಟಬೇಕಿತ್ತು. ಇವನು ದಾಟಿರಲಿಲ್ಲ. ಏನಕ್ಕೆ ಅಂದರೆ ಇವನು ಮಕ್ಕಡೆ ಆಗ್ತಾ ಇದ್ದ, ಆದರೆ ಮುಂದಕ್ಕೆ ಬರ್ತಾ ಇರಲಿಲ್ಲ, ತವ್ಕೊಂಡು ಬರ್ತಾ ಇರಲಿಲ್ಲ. ಅವನು ಇವಾಗ ಬರ್ತಾ ಇದ್ದಾನೆ. ಏನೋ ಒಂದು ವರ್ಷಕ್ಕೆ ಇನ್ನೊಂದು ತಿಂಗಳೇನೋ ಇರ್ಬೋದೇನೋ ಅಷ್ಟೇ ಇರೋದು. ಇವಾಗ ಅವನು ತವ್ಕೊಂಡು ಬರ್ತಾನೆ, ಮತ್ತು ಮಂಡ್ಗಾಲ್ ಕೊಡ್ಕೊಂಡು ಬರ್ತಾನೆ, ಮತ್ತು ಎದ್ದು ನಿಂತ್ಕೊತಾನೆ. ಈ ಟೈಮಲ್ಲಿ ಅವನು ಹೊಸ್ಲನ್ನ ದಾಟ್ತಾ, ಅದಕ್ಕೋಸ್ಕರ ಇವತ್ತೇ ಮಾಡಿದ್ರಾಯಿತು ಅಂತ ಹೇಳಿ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನನ್ನ ತಂಗಿ ಮಗ ಚಿರಾಂತ್ ಇವತ್ತು ಹೊಸ್ಲನ್ನ ದಾಟ್ತಾ ಏನೋ ಒಂಥರ ಖುಷಿ. ಮಕ್ಕಳು ಹೊಸ್ಲು ದಾಟ್ದಾಗ ಮತ್ತು ಫಸ್ಟ್ ಅವರು ಏನೇ ಟ್ರೈ ಮಾಡಿದಾಗ್ಲೂ ತುಂಬ ಖುಷಿ ಆಗುತ್ತೆ. ನಾನು ಅವತ್ತು ಊರಲ್ಲೇ ಇದ್ದೆ, ಹಾಗಾಗಿ ವಿಡಿಯೋನ ಮಾಡಿಕೊಂಡೆ. ನನ್ನ ತಂಗಿ ಇದ್ದಿದ್ದರೆ ಮಾಡ್ಕೊಂಡೋಳು, ಆದರೆ ಫೇಸ್ಬುಕ್ ಅಥವಾ ಯೂಟ್ಯೂಬ್ ವಿಡಿಯೋಗೆಲ್ಲ ಹಾಕ್ತಿರ್ಲಿಲ್ಲ, ಮಾಡ್ಕೊಂಡು ಇಟ್ಕೊಂಡಿರೋಳು. ನಾನು ಇದ್ನಲ್ವ, ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಪೂಜೆ ಮಾಡಿಕೊಂಡು ನಾನು ಅಮ್ಮ ತಂಗಿ ಇದ್ವಲ್ಲ, 3 ಜನನೂ ಹೊಸ್ಲು ಪೂಜೆ ಮಾಡಿಬಿಟ್ಟು ಅವನನ್ನ ಹೊಸ್ಲನ್ನ ಇನ್ನೊಂದ್ಸಲ ದಾಟಿಸಿದ್ವಿ. ದೀಪ ಹಚ್ಚಿದ್ಯಾ? ಹಿಂಗೆ ತಿರ್ಸ್ ಮಾಡ್ದಮ್ಮ. ಕರಿಯಾ ಅವ್ನು ಸ್ವಲ್ಪ ಕೊಪ್ಪ ಇರೋದ್ರಿಂದ ನಮ್ಮಪ್ಪ ಮತ್ತು ನನ್ನ ತಮ್ಮ ಎಲ್ಲ ಕರಿಯ ಅಂತಲೇ ಕರೀತಾರೆ. ಅದು ಅವ್ನಿಗೆ ಅದೇ ರೂಢಿ ಆಗ್ಬಿಟ್ಟೈತೆ. ಬೇರೆ ಹೆಸ್ರನ್ನ ಕರೆದಿಂದ ತಿರುಗೇ ನೋಡಲ್ಲ, ಆದರೆ ಕರಿಯ ಅಂತ ಕರೆದ ತಕ್ಷಣವೇ ತಿರುಗಿ ನೋಡ್ತಾನೆ. ಎಲ್ಲರೂ ಅದೇ ಹೆಸರಿಂದ ಕರೀತಾರೆ. ಚಿಕ್ಕವನಲ್ವ, ಏನು ಕರೆದ್ರೂ ತಿರುಗಿ ನೋಡ್ತಾನೆ. ನನ್ನ ತಂಗಿ ರಂಗೋಲಿ ಬಿಟ್ರು ಮತ್ತೆ ನಮ್ಮಮ್ಮ ಬಿಡ್ತೈತೆ. ಮಕ್ಕಳು ಮಾಡೋದು ಎಷ್ಟೇ ಮಾಡಿದ್ರೂ ಅಮ್ಮದಿರಿಗೆ ಅದು ಒಪ್ಪಿಗೆ ಆಗಲ್ಲ. ಇಲ್ಲಿ ನಮ್ಮ ತಂಗಿ ಬಿಟ್ಟಿದ್ದಾಳೆ, ಮತ್ತೆ ಬಿಡ್ತೈತೆ. ಅದೊಂಥರ ಆವಾಗಲಿಂದನೂ ಮಕ್ಕಳು ಮಾಡೋದು ಅವ್ರಿಗೆ ಅಷ್ಟಾಗಿ ಒಪ್ಪಿಗೆ ಆಗೋದಿಲ್ಲ. ಇಲ್ಲಿ ನನ್ನ ತಂಗಿ ಪೂಜೆ ಮಾಡ್ತಾಯಿದ್ದಾಳೆ. ಅದಾದಮೇಲೆ ಅಮ್ಮ ಮತ್ತು ನಾನು ಮಾಡಿದ್ವಿ. ಅಲ್ಲಿಗೆ 3 ಜನ ಆಯ್ತಲ್ಲ ಸಾಕು ಅಂತ ಹೇಳಿ ನಾವೇ ಮಾಡಿದ್ವಿ. ತುಂಬ ಸ್ಮೂತಾಗಿ ಕೂತಿದ್ದ, ಏನೂ ಗಲಾಟೆ ಮಾಡ್ತಿರಲಿಲ್ಲ. ಇವ್ರು ಏನು ಮಾಡ್ತಾವ್ರೆ ಇಷ್ಟೊಂದು ಅಂತ ಹೇಳ್ಕೊಂಡು ನೋಡ್ಕೊಂಡು ಕುಂತಿದ್ದ. ಅದು ಅಲ್ಲದೆ ಕಡಲೆಪುರಿ ತಂದಿದ್ರು ಅಪ್ಪ. ಕಡಲೆಪುರಿ ಕೆಳಗಡೆಗೆ ಎಲ್ಲ ಸ್ವಲ್ಪ ಚೆಲ್ಲಿದ್ಲು ನನ್ನ ತಂಗಿ ಮಗಳು. ಅದನ್ನೇ ಹೈಕೊಂಡು ತಿಂತಾ ಕುಂತಿದ್ದ ಅವನು. ಏನೂ ಅಳ್ತಾನೂ ಇರಲಿಲ್ಲ, ಗಲಾಟೆ ಮಾಡ್ತಿರಲಿಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ, ಇಲ್ಲಾಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಇದೊಂಥರ ಎಲ್ಲ ಒಂದು ಸ್ವಲ್ಪ ಮೆಮೊರಿ ಥರ ಇರ್ತಾರೆ. ಅವ್ರು ದೊಡ್ಡವರಾದ್ಮೇಲೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ. ನಮ್ಮ ಚೋಟು ನಾವೆಲ್ಲ ಚಿಕ್ಕವಳಾಗಿದ್ದಾಗದ್ದು ವೀಡಿಯೋಗಳು ಯಾವುದೂ ಇಲ್ಲ, ಅಂದರೆ ಫೋನಲ್ಲಿದ್ರೂ ಕೆಲವೊಂದು ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಈ ಥರ ಯೂಟ್ಯೂಬ್ಗೆ ಹಾಕಿದ್ರೆ ಅವಿರುತ್ತಲ್ಲ ಅಂತ, ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿಕೊಂಡೆ. ಇವತ್ತು ನಾನು ಬಂದಿದ್ದು ಒಳ್ಳೆಯದೇ ಆಯಿತು. ಇವನು ಇದು ಮಾಡಬೇಕಲ್ಲ ಬಿಡು, ನೀನು ಕೆಳಗೆ ಬರಕಲಕತ್ತೀನಿ. ಕರಿ ಅಣ್ಣ. ಓಯ್ ಓಯ್ ಚಿಟ್ಟಣ್ಣ, ಓಡು ಹಿಡ್ಕೊ. ಪೂಜೆ ಮಾಡಾದ್ಮೇಲೆ ಒಂದು ದಾಡ್ಸಲ್ಲ. ಚಿರಂತು ಅಕ್ಕನ ದುಂಡು ಹೆಂಗದಿ ಮಗನೆ? ಹಂಗೈತೆ ಅಕ್ಕ ನೋಡಿ. ಹಂಗೆ ಯಾರ್ದಿರೋದು? ಚೋಟು ಹಾಕೊಂಡು
ಇವಾಗ ನಾನಿಲ್ಲಿ ವಸ್ತು ಪೂಜೆನ ಮಾಡ್ತಾಯಿದ್ದೀನಿ. ನಾವೇ 3 ಜನ ಆದ್ವಲ್ಲ ಅಂತ ಹೇಳಿ ಮಾಡಿದ್ವಿ. ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ. ಕರೆದಿದ್ರೆ ಬರೋರು. ಸಂಜೆ ಆಗಿತ್ತು, ಅವ್ರಿಗೂ ಏನೇನೋ ಕೆಲಸಗಳಿರ್ತದೆ. ಮತ್ತು ಹೊಲ್ದ ಹತ್ರಕ್ಕೆಲ್ಲ ಹೋಗಿರ್ತಾರೆ ಅಲ್ವಾ, ಹಳ್ಳಿ ಆದಮೇಲೆ ಅಂತ ಹೇಳಿ ಯಾರನ್ನೂ ಇದು ಮಾಡೋಕ್ಕೆ ಹೋಗಲಿಲ್ಲ. ಅವ್ನು ನೋಡ್ತಾ ಇದ್ದಾನೆ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ. ತುಂಬ ಚೂಟಾಗಿದ್ದಾನೆ. ಇವನಿಗಿಂತ ನನ್ನ ತಂಗಿ ಮಗಳು ಇನ್ನೂ ತುಂಬ ಚೂಟಾಗಿದ್ಲು. ಅವಳು ವೀಡಿಯೋಗಳೆಲ್ಲ ಡಿಲೀಟೇ ಆಗಿಬಿಟ್ಟಿದ್ದಾವೆ ಸಾಕಷ್ಟು. ಇವನು ನನ್ನ ತಂಗಿ ಮಗಳಿಗೆ ಹೋಲಿಸ್ಕೊಂಡ್ರೆ ಇವನು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಆದ್ರೂ ಇಬ್ಬರೂ ಒಂಥವ ಇದ್ಬಿಟ್ರಂತೂ ಹಿಡಿಯೋಕ್ಕಾಗೋದಿಲ್ಲ. ಅಷ್ಟೊಂದು ಕಿತಾಪತಿ ಮಾಡ್ತಿರ್ತಾರೆ. ಮನೆಯೆಲ್ಲನೂ ಹರಗಿ ಮಡಗಿರ್ತಾರೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ. ನೋಡೋಣ, ಇವಾಗೀಗ ಹತ್ರಕ್ಕೆ ಹೋಗಿ ಕೂತಿದ್ದಾನೆ. ಎಷ್ಟು ಬೇಗ ಹೊಸ್ಲು ದಾಟ್ತಾನೆ ಅನ್ನೋದನ್ನು ನೀವೇ ನೋಡಿ. ತುಂಬ ಟೈಮ್ ಏನು ತೊಗೊಳ್ಳಿಲ್ಲ. ಟೈಮ್ ಅಂತೂ ತೊಗೊಂಡ, ತುಂಬ ಟೈಮ್ ಅಂತೂ ತೊಗೊಳ್ಳಿಲ್ಲ. ನೋಡಿ ಇವಾಗ ಹಾಕ್ತೀನಿ. ಆಟ ಸಾಮಾನು ಇಸ್ಕೊಬ್ರು, ಕಡೆ ಹೋಗೋ ಮಮ್ಮಿ ಹತ್ರ ಆಟ ಸಾಮಾನು ಇಸ್ಕೊಬ್ರು. ಬಾ 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 ಬಾ, ಓಡು 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 ಓಡು. ಯಾರು ದಂಡ ಹಂಗಿರೋದು? ಬಾ 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 ದಡ್ಕೊಂಡ್ ಬಾ ಈಗ. ಓಡು 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 ಓಡು. ಬಾ ಇರು. ಒಳಗೆ ದೇವ್ರ ಪಡ್ತಾ ಸಿಕ್ಸಿದ್ರೆ ಕಂಟಿ ಕಡೆ ಸಿಕ್ಸಿಲಾಕತ್ತೆ. ಬೋವಾ ಏ ಕಾಯಿ ಹಣ್ಣು ಕಾಯಿ ಕೆಳಗಡೆ ಮಾಡ್ಕೊ ಬರ್ತಾನೆ ಈಗ. ಒಕ್ಕಡಿಕ್ ಮಾಡ್ದೆ ಕಾಯ ಹಣ್ಣು ಕಾಯಿ ಒಕ್ಕಡಿಕ್ ಮಾಡ್ಲೆ. ಹೂವು ಆ ಕಡೆಗೆ ಮಾಡ್ದಾರೋಗ ದೊಡ್ಡದ ಮಗ. ಬಹಳ ಚೋಟಿದ್ದೀನಿ ಈ ಕಡೆಗೆ. ಬಲೇಗ ಬಲೆ ಚಿರು ಕರೆ ಮಾಡಿ ನೀನು ಬರ್ತಾನೆ. ಬೈಗ ನಿಚ್ಚರಂತ ಬೈಗ ಬಾಲ್ ತಕೋ ಬಾಲ ಬಾಲು ಬಾಲ್ ತಕೋ. ಕ್ಯಾಚ್ 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 ಕ್ಯಾಚ್. ಬಾ 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 ಬಾ. ನೀನು ಹೋಗಿರ ನೀವು ಬರ್ತಾನೆ. ನೀವು ಹಿಂದಕ್ಕೆ ಹೋಗಿ ಬರ್ತಾನೆ. ಬಾ ನಾವು ಹೋಗದ. ಬಾ ಚೋಟ ನಾವು ಹೋಗದ. ಬಾ ಚೋಟ ಹೋಗದ. ಒಯ್ದೈದು ಚಿರಂತ ಬಾಯ್. ಸುಮ್ಮನೆ ಅವೆಲ್ಲ ಆಟ ಸಾಮಾನು ಕಳಿಬೇಕಿತ್ತು. ಗೊತ್ತದ ಬಿಡು. ಅದೇ ಬಾಳೆಹಣ್ಣು ತಗೋ ಬಾಳೆಹಣ್ಣು ಚಿರಂತು. ಹೇಳು ದೂರ ಕಿಡು ಅಂತ. ಬಾಳೆ ಗೊತ್ತ ಬಾಳೆ ಚೋಟ. ಬಾ ಚಿರು ಓಡ್ಬಾ ಬಾ 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 ಬಾ. ಬಂದ್ರಿ ಇಟ್ಕೊಳ್ರಿ ಬಂದಾಕತ್ ನೋಡು. ಹೇಳಿಗ ಎಕ್ಕುವ ಜಾಣ ಮಗ ನನ್ನ ಮಗ. ಸೂಪರ್. ಜಾಣ ಮಗ. ಕರೆಯೋಣ ಲಾ ಕರಿಯಾ. ಮಮ್ಮಿ ದುಂಡೆ ಹೆಂಗೈತೆ ತೋರ್ಸ್ಬಿಡು. ಮಮ್ಮಿ ದುಂಡೆ ಹೆಂಗೈತೆ ಚಿರಂತ. ಮಾಮ ದುಂಡೆ ಹೆಂಗೈತವ. ತಾರ್ಸು ಕರಿಯಾ. ನೀನೆಯಾ ಕರಿಯಾ. ಬಾಯ್ ಮಾಡವ. ಅಯ್ಯೋ 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 ಅಯ್ಯೋ. ಈಗ ಬೆಳಗ್ಗೆ ಬಂದೆ ಕವಿತಾಕ. ನಿಮ್ಮನೆ ಅಂದ್ರೆ ನೈಸ್ ಆಗದೆ ಕನ್ನೆ. ತಗೋ. ಅಯ್ಯೋ ಹಂಗೆ ಕೊಳೆ ಆಗೋಯ್ತು. ಚಿರಂತ ಬಾಯ್ ಮಾಡು. ಅಕ್ಕಂದು ದುಂಡೆ ಹೆಂಗದವ ಚೋಟಗ. ಮಣ್ಗಳೆಲ್ಲ ಹೋಗಲ್ಲ. ಈಗ ತವಿಬೇಕು ಬಿಡು. ತವಿಲಿ ಪಟ್ಟು ಬರಕಲ್ಲ. ಯಾಕೆ ಇಲ್ಲಿ ಹೊಟ್ಟೆಲ್ಲೇ ಬಂದಿದ್ದವನು. ನಮ್ಮ ಪಾತ್ರೆ ಬರೋದು ತ್ಯಾವ ಕನ್ನೆ ತ್ಯಾವ. ಚೋಟು ತ್ಯಾವ ಮಗಿ ತಡ್ಡಿ ತಾವೈತಿ ನೋಡು. ಏ ಇಲ್ಲಿ ಕುಣಿಸಿಲಿ. ಆಯ್
ನಿಮ್ಮ ಮನೆ ಹತ್ರ ಸ್ವಲ್ಪ ನೈಸ್ ಆಗದೆ ಅಲ್ವಾ ಅದು? ಹ್ಞೂ ಇದು ತರ್ತಾರೆ ಇದು. ಒಳಗೆ ಹೆಂಗೆ ಅಂದರೆ ಟೇಲ್ಸ್ ಹಾಕ್ಸಕ್ಕೆ ಅಂದ್ಬಿಟ್ಟು ಕಾಂಪೌಂಡ್ಗೆ ಇದು ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ತಂಗಿ ಮನೇಲಿ ಮುಂದೆ ನೈಸ್ ಗಾರೆ ಹಾಕ್ಸಿರೋದ್ರಿಂದ ನೀಟಾಗಿ ಚೆನ್ನಾಗಿ ಆಟ ಆಡ್ಬೋದು. ಅಲ್ಲದೆ ದೊಡ್ಡದಾಗಿ ಹಾಕ್ಸಿದ್ದಾರೆ. ಅಂದರೆ ಅವನು ಓಡಾಡ್ಕೊಂಡಾದರೂ ಆಟ ಆಡ್ಬೋದು, ಮಲ್ಕೊಂಡಾರೆ ಆಟ ಆಡ್ಬೋದು, ಹೆಂಗೆ ಬೇಕಾದರೂ ಆಟ ಆಡ್ಬೋದು. ಚೆನ್ನಾಗೈತೆ. ಅಮ್ಮವ್ರ ಮನೆ ಗಾರೆ ಸ್ವಲ್ಪ ತರ್ತರಿ ಐತೆ, ಅವ್ನಿಗೆ ಕಾಲೆಲ್ಲ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಜಾಸ್ತಿ ಬಿಡಲ್ಲ. ಇವತ್ತೆಲ್ಲೋ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ನಲ್ಲ ಅಂತ ಬಿಟ್ಟಿದ್ಲು ಅಷ್ಟೇ. ನಾವು ಜಾಸ್ತಿ ಈಚೆಗೆ ಕರ್ಕೊಬರಲ್ಲ. ಅಲ್ಲದೇ ನಮ್ಮದು ರೋಡ್ ಪಕ್ಕನೇ ಇರೋದ್ರಿಂದ, ಅಂದರೆ ಹೈವೇ ಹೋಗೈತೆ, ಸ್ವಲ್ಪ ವೆಹಿಕಲ್ಸ್ ಸೌಂಡ್ ಎಲ್ಲ ಜಾಸ್ತಿ ಇರುತ್ತೆ, ಸಿಕ್ಕಾಬಟ್ಟೆ ಓಡಾಡ್ತಿರ್ತವೆ ಅಂತ ನಾವು ಈಚೆಗೆ ಎಷ್ಟಾಗಿ ಬರಲ್ಲ. ಅಷ್ಟು ಈಚೆಗೆ ಬರೋದು ಇಲ್ಲ, ಕರ್ಕೊಂಡು ಬರೋದಿಲ್ಲ. ನಾವು ಬಂದಾಗಲೂ ಅಷ್ಟೇ ಈಚೆಗೆ ಬರೋದು ಅವನು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಅಂದರೆ ತರ್ತರಿ ಐತೆ ಗಾರೆ ಇದು, ಅದಕ್ಕೆ ಹಂಗಾಗಿ ಕಾಲೆಲ್ಲ ಕಿತ್ತೋಗ್ಬಿಡುತ್ತೆ. ಇದು ಇವನಿಗೆ ಸಂಬಂಧಪಟ್ಟ ಅದೇ ವಿಡಿಯೋ ಆಗ್ಬಿಟ್ಟೈತೆ, ಲಾಂಗ್ ವಿಡಿಯೋ. ಹಂಗಾಗಿ ಇದನ್ನೇ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಬ್ಲಾಗ್ಸ್ ಜೊತೆ ಏನು ಹಾಕ್ತಾ ಇಲ್ಲ. ಇದೇ ಒಂದು 12-13 ನಿಮಿಷ ಆಗೋಯಿತು. ಅದಕ್ಕೋಸ್ಕರ ಇದನ್ನೇ ಸಪ್ರೇಟಾಗಿ ಹಾಕಿದ್ರು ಆಯಿತು. ಮತ್ತು ನಾವು ಯಾವಾಗಲಾದರೂ ನೋಡಿದಾಗ ಈ ಒಂದು ಹೊಸ್ಲು ದಾಟೋದು ಮತ್ತು ಹೊಸ್ಲು ಪೂಜೆ ಮಾಡ್ತಿರೋದು ವಿಡಿಯೋ ನೋಡಿದಾಗ ನಮಗೂ ಬೇಗ ಸಿಗುತ್ತೆ ಅಂತ ಹೇಳಿ ಇದನ್ನೇ ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನನ್ನ ತಂಗಿ ಮಗಳು ಸುಧಾ ಆಟ ಆಡಿಸ್ತಾಳೆ. ಒಂದೊಂದು ಸಲ ಏನು ಮಾಡಿದ್ರೂ ಕೇಳೋದಿಲ್ಲ. ಅವ್ನು ಏನು ತಂದು ಕೊಡು ಅಂದ್ರೂ ತಂದು ಕೊಡೋಲ್ಲ, ಅಷ್ಟು ಹಠ ಮಾಡ್ತಾಳೆ. ಒಂದೊಂದು ಸಲ ಮಾತ್ರ ತುಂಬ ಚೆನ್ನಾಗಿ ಆಟ ಆಡಿಸ್ತಾಳೆ. ಆ ತಮ್ಮ ಪಾಪು, ಮುದ್ದು ಪಾಪು ಅಂದ್ಕೊಂಡು ಆಟ ಆಡಿಸ್ತಾಳೆ. ಆದರೆ ಅವ್ನಿಗೇನು ಹೊಡೆಯೋಕ್ಕೆ ಹೋಗೋದಿಲ್ಲ, ಇದು ಮಾಡೋಕ್ಕೆ ಹೋಗೋದಿಲ್ಲ. ಹೇಳಿದ ಕೆಲಸ ಅಂತೂ ಕೇಳೋದಿಲ್ಲ. ಪಾಪದ ಆಟ ಸಾಮಾನು ತಗೋಬವ್ವ ಅಂತಂದ್ರೂ ತರೋದಿಲ್ಲ, ಏನೂ ಮಾಡೋದಿಲ್ಲ. ಅವಳದು ಮೈಂಡು ಚೆನ್ನಾಗಿದ್ದಾಗ ಚೆನ್ನಾಗಿ ಎಲ್ಲ ಕೆಲಸನೂ ಮಾಡಿಕೊಡ್ತಾಳೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.